ಕೇಂದ್ರದ ಮಧ್ಯಂತರ ಬಜೆಟ್ ಮಂಡನೆಗೆ ಕ್ಷಣಗಣನೆ ಶುರುವಾಗಿದೆ. ಇಂದು 6ನೇ ಬಾರಿ ದಾಖಲೆಯ ಆಯವ್ಯಯವನ್ನ ಮಂಡಿಸಲಿದ್ದಾರೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್. ಕೇಂದ್ರದ ಮಧ್ಯಂತರ ಬಜೆಟ್ ಮಂಡನೆಗೆ ಕ್ಷಣಗಣನೆ ಶುರುವಾಗಿದೆ. ಇಂದು 6ನೇ ಬಾರಿ ನಿರ್ಮಲಾ ಸೀತಾರಾಮನ್ ಆಯವ್ಯಯವನ್ನ ಮಂಡಿಸಲಿದ್ದಾರೆ. ಬೆಳಗ್ಗೆ 11ಕ್ಕೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಂದ ಮಂಡನೆ ಆಗುತ್ತೆ. ಹೊಸ ಸಂಸತ್ನಲ್ಲಿ ಬಹಳ ಕುತೂಹಲ ಇದೆ, ನಿರೀಕ್ಷೆ ಇದೆ. ಬೆಳಗ್ಗೆ 11 ಗಂಟೆಗೆ ಬರ್ತಾರೆ, ಸಂಸತ್ನಲ್ಲಿ ಆಯವ್ಯಯವನ್ನ ಮಂಡಿಸ್ತಾರೆ. ನರೇಂದ್ರ ಮೋದಿ ಸರ್ಕಾರದ ಎರಡನೇ ಅವಧಿಯ ಕೊನೆಯ ಬಜೆಟ್ ಇದು. ಈ ಬಾರಿಯ ಆಯವ್ಯಯದಲ್ಲಿ ಜನಪರ ಯೋಜನೆ ಘೋಷಣೆ ಮಾಡ್ತಾರ. ಇಡೀ ದೇಶದ ಚಿತ್ತ ಕೇಂದ್ರ ಸರ್ಕಾರದ ಆಯವ್ಯಯದತ್ತ. ನಮ್ಗೇನಾದ್ರೂ ಸಿಗುತ್ತಾ? ಯಾವ ವಲಯಕ್ಕೆಷ್ಟು, ಯಾವ ಕ್ಷೇತ್ರಕ್ಕೆಷ್ಟು ಕೋಟಿ? ಎಲ್ಲಾ ವರ್ಗದವರು ನಿರೀಕ್ಷೆ ಇಟ್ಕೊಂಡಿದ್ದಾರೆ. 11 ಗಂಟೆಗೆ ನಿರ್ಮಲಾ ಸೀತಾರಾಮನ್ ಅವರು ಸಂಸತ್ ಪ್ರವೇಶ ಮಾಡ್ತಾರೆ. ಕಳೆದ ಬಾರಿ ಸುದೀರ್ಘವಾಗಿ 2.5 ಗಂಟೆಗಳ ಕಾಲ ಬಜೆಟ್ ಅನ್ನು ಮಂಡಿಸಿದ್ರು. ನೋಡಿ, ಈಗ 2024ರ ಬಜೆಟ್ನ ನಿರೀಕ್ಷೆಗಳೇನು? ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆಯ ಹಣ ದುಪ್ಪಟ್ಟಾಗುತ್ತಾ? ಯಾಕಂದ್ರೆ 60,000 ಕೋಟಿಯನ್ನ ನಿಗದಿಪಡಿಸಲಾಗಿದೆ ಕಳೆದ ಬಜೆಟ್ನಲ್ಲಿ. ರಕ್ಷಣಾ ವಲಯಕ್ಕೆ ಯಾವ ರೀತಿ ಆದ್ಯತೆ ಕೊಡ್ತಾರೆ? ಶಿಕ್ಷಣ ಕ್ಷೇತ್ರ, ನಿರುದ್ಯೋಗ, ಅದರ ಜೊತೆಗೆ ಆರೋಗ್ಯ, ನೈರ್ಮಲೀಕರಣ. ಬಹಳ ಕುತೂಹಲದಿಂದ ಕಾಯ್ತಾ ಇರೋದು ತೆರಿಗೆದಾರರು. ಆ ಮಿತಿ ಹೆಚ್ಚಳ ಇದೆ ಅಲ್ವಾ, 2.5 ಲಕ್ಷದವರೆಗೂ ಮಿತಿ. ಅಂದ್ರೆ ಟ್ಯಾಕ್ಸ್ ಕಟ್ಟೋಂಗೇ ಇಲ್ಲ. ವಾರ್ಷಿಕ ಆದಾಯ ಇಷ್ಟಿದ್ದಂಥವ್ರಿಗೆ 5 ಲಕ್ಷಕ್ಕೆ ಹೆಚ್ಚಿಸಬೇಕು ಅನ್ನುವಂತಹ ಡಿಮ್ಯಾಂಡ್ ಬಹಳ ದಿನಗಳಿಂದ ಅದು ಕೇಂದ್ರದ ಮೇಲೆ ಒತ್ತಡ ಇದೆ. ಆದರೆ ಈಗ ಆ ತೆರಿಗೆ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಯಾವ ಮಹತ್ವದ ನಿರ್ಧಾರವನ್ನು ಕೇಂದ್ರದ ಮೋದಿ ಸರ್ಕಾರ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಬಹಳ ಕುತೂಹಲ ಇದೆ. ಬಡವರು, ಮಹಿಳೆಯರು, ಯುವಜನತೆ, ರೈತರು, ಬುಡಕಟ್ಟು ಜನಾಂಗದವರು 5 ಪ್ರಮುಖ ವರ್ಗಗಳ ಕಲ್ಯಾಣ ಯೋಜನೆಗೆ ಆದ್ಯತೆ ನೀಡುವಂತಹ ಸಾಧ್ಯತೆಗಳಿದ್ದಾವೆ. ನೋಡಿ, ಮಹಿಳೆಯರ ಪರ ಬಜೆಟ್ ಇರುತ್ತೆ ಅಂತ ಹೇಳಿ ನಿರ್ಮಲಾನು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಕೂಡ ಅದ್ರ ಬಗ್ಗೆ ಸುಳಿವನ್ನ ಕೊಟ್ಟಿದ್ದಾರೆ. ಅಂದ್ರೆ ಮಹಿಳಾ ಪರ ಬಜೆಟ್ ಆಗ್ಬಹುದು ಅಂತೇಳಿ.